ಸ್ಮೆಲ್ಲು ಚೆನ್ನಾಗಿಲ್ಲ. ಕುಡಿದ್ರೆ ಏನಾಯ್ತದೆ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಯಾವ ಥರ ಐಡಿಯಾ ಬರ್ತದೆ ನಿಮ್ಗಳಿಗೆ? ಅಯ್ಯೋ ದೇವ್ರೆ, ಸ್ಟಿಂಗು ಕಾಫಿ ನೆನ್ಸ್ಕೊಂಡ್ರೆ ಬಾಯಿಗೆಲ್ಲ ಬರ್ತದೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಗೈಸ್. ಇವತ್ತಲ್ಲ ನೆನ್ನೆ ಅಪ್ಲೋಡ್ ಮಾಡಿರೋ ವೀಡಿಯೋಗೆ ಒಂದು ಚಾಲೆಂಜ್ ಬಂತು ಗೈಸ್. ಏನಂದರೆ ಸ್ಟಿಂಗು ಕಾಫಿ ಮತ್ತು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಂತೆ. ಅದನ್ನು ಈಗ ನಾನು ಡ್ಯೂಟ್ ಮಾಡ್ತೀನಿ. ಅಂದರೆ ನಾನು ಟ್ರೈ ಮಾಡಿಬಿಟ್ಟು ಅದನ್ನು ಹೆಂಗಿರುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ಆ ಚಾಲೆಂಜ್ನ ಆ್ಯಕ್ಸೆಪ್ಟ್ ಮಾಡಿದ್ದೀನಿ. ಹಂಗೆ ನೆನ್ನೆ ಐಸ್ ಕ್ರೀಮ್ ಮತ್ತು ಬಾಳೆಹಣ್ಣು ಜಾಮೂನ್ ಮಿಕ್ಸ್ ಮಾಡ್ಕೊಂಡು ತಿಂದಿರೋದು ವೀಡಿಯೋಗೆ ಅಷ್ಟೇನು ರೆಸ್ಪಾನ್ಸ್ ಬಂದಿಲ್ಲ ಅಂದರೂ ಓಕೆ. ಯಾಕಂದರೆ 3,000 ಜನ ಏನೋ ಇದರಲ್ಲಿ ಇನ್ಸ್ಟಾದಲ್ಲಿ ನೋಡೋರೆ. ಇನ್ನು ಯೂಟ್ಯೂಬಲ್ಲಿ ವ್ಯೂಸ್ ಏನು ಅಷ್ಟೇ ಬರ್ತಾಯಿಲ್ಲ. ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕು, ಬರೋಂಗೆ ಮಾಡ್ತೀನಿ. ಒಟ್ಟಿನಲ್ಲಿ ಇನ್ನೂ ಕ್ರೇಜಿಯಾಗಿ ಕಂಟೆಂಟ್ ಮಾಡಬೇಕು. ಈಗ ನಾನೇನು ಮಾಡಬೇಕು ಅಂದರೆ ಕಾಫಿ ರೆಡಿ ಮಾಡಬೇಕು ಗೈಸ್. ಯಾಕಂದರೆ ಸ್ಟಿಂಗು ಕಾಫಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಏನಾಯ್ತದೆ ಅಂತ ಗೊತ್ತಿಲ್ಲ, ಸತ್ಯವಾಗ್ಲೂ ಏನಾಯ್ತದೆ ಅಂತ ಗೊತ್ತಿಲ್ಲ. ಬೇರೆ ಯಾವುದು ಇದರಲ್ಲೂ ನೋಡಿಲ್ಲ. ಇವಾಗ ನಾನು ಹೋಗಿ ಅದನ್ನು ರೆಡಿ ಮಾಡಬೇಕು ಗೈಸ್. ಅಂದರೆ ಕಾಫಿ ರೆಡಿ ಮಾಡಬೇಕು. ಕಾಫಿ ರೆಡಿ ಮಾಡೋಕ್ಕೆ ಸಿಗೋಲ್ಲ ಬನ್ನಿ ಗೈಸ್. ಇವಾಗ ನಾನು ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ಏನೇನು ಹಂಗೆ ಗೊತ್ತಿಲ್ಲ. ಕಾಫಿ ರೆಡಿ ಮಾಡೋಕ್ಕೆ ಬೋಸಿ ರೆಡಿ. ನೆಕ್ಸ್ಟೇನು ಹಾಕ್ಬೇಕು? ಡಿಪ್ರೆಷನ್. ಹಾಲು ರೆಡಿ, ಕಾಫಿ. ಇದೇ ಇಷ್ಟ ಗೈಸ್. ಈಗ ಕಾಫಿ ಪುಡಿ ರೆಡಿ ಮಾಡ್ಕೊಂಡು ಜಾಸ್ತಿ ಬಿಡಬೇಕು. ಜಾಸ್ತಿ ಹುಡುಗರು ಇದೊಂದು ಗೈಸ್ ಕಾಫಿ ಪುಡಿ. ಈಗ ಹಾಲಿಸ್ಕೊಡೋದು ಗೈಸ್. ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿಲ್ಲ, ಜಾಸ್ತಿ ಆಯ್ತದೆ. ಸ್ವಲ್ಪ ನೀರು ಹಾಕ್ಬೇಕು ಗೈಸ್. ಗಟ್ಟಿಯಾಗಿದೆ ಆಗೋದು ಅಂದರೆ ಯಾರು ಕಾಫಿ ಬೇಕಾದರೆ ಬನ್ನಿ, ಕಾಫಿ ಚೆನ್ನಾಗಿ ರೆಡಿ ಮಾಡ್ಕೊಡ್ತೀನಿ. ಅದು ಯಾವ ಥರ ಐಡಿಯಾ ಬರ್ತದೆ ನಿಮ್ಗಳಿಗೆ? ಅಯ್ಯೋ ದೇವ್ರೆ, ಸ್ಟಿಂಗು ಕಾಫಿ ನೆನ್ಸ್ಕೊಂಡ್ರೆ ಬಾಯಿಗೆಲ್ಲ ಬರ್ತದೆ. ಗೈಸ್ ಇನ್ನೊಂದು ಏನೋ ತೋರಿಸ್ಬೇಕು ನಿಮ್ಗೆ. ಇರ್ರಿ ತೋರಿಸ್ತೀನಿ. ಚಾಪ್ರಿ ಬೆಸ್ಟ್. ಚಾಪ್ರಿ ಶಿವಮಹದೇಶ್ವರ ವೀರಭದ್ರೇಶ್ವರ ಕಪ್ಪಡಪ್ಪದೆ. ಗೈಸ್ ಸ್ಪೆಷಲ್ ಕಾಫಿ ನಿಮ್ಗಳಿಗೆಲ್ಲ ಕೊಡ್ತೀನಿ ಬನ್ನಿ. ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ಕೊತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ. ಹಾಗೆ ಇನ್ಸ್ಟಾದಲ್ಲೂ ಫಾಲೋ ಮಾಡಿರಿ. ಟೆನ್ಷನ್ ಮಾಡಮ್ಮ ಗೈಸ್. ಕಾಫಿ ಆಯಿತು ಗೈಸ್. ಈಗ ನೋಡ್ಬೋದು ಕಾಫಿ ರೆಡಿ ಇದೆ ಗೈಸ್. ಸ್ಪೆಷಲ್ ಕಾಫಿ. ಈಗ ಕಾಫಿ ಆಮೇಲೆ ಸ್ಟಿಂಗು ಇದೆರಡು ಮಿಕ್ಸ್ ಮಾಡಬೇಕು ಗೈಸ್. ಫುಲ್ ಅಂತೂ ಕುಡಿಯೋಕ್ಕಾದ್ರೆ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ ಗೈಸ್. ಈಗ ಅಲ್ಲೋಗಿ ಸಿಗೋದ ಇರ್ತೀನಿ. ಪುನಃ ಈಗ ರೂಮಿಗೆ ಬಂದೆ. ಈಗೇನಿದ್ರು ಈಗ ನೋಡ್ಕೊಳ್ಳಿ, ಕಾಫಿ ರೆಡಿಯಾಗೈತೆ. ಕಾಫಿನ ಈಗ ಬೌಲ್ಗೆ ಹಾಕ್ಬಿಡ್ತೀನಿ. ಭಯ ಆಯ್ತೈತೆ ಗೈಸ್, ಏನಾಯ್ತದೆ ಅಂತ. ಅಪ್ಪ ಸಾಕು ಒಂದು ಸ್ವಲ್ಪನೇ ಗೈಸ್. ಸ್ಟಿಂಗು ನನಗಿದು ನೋಡ್ತಿದ್ರೆ ಫಸ್ಟು ಜಾಸ್ತಿ ಕುಡಿತಿದ್ದೆ, ಬಿಟ್ಬಿಟ್ಟೆ. ರೀಲ್ಸಲ್ಲೆಲ್ಲ ನೋಡ್ಬಿಟ್ಟು ಏನೇನು ಆಯ್ತದೆ ಅಂದಿದ್ಕೆ ಇವತ್ತೇ ಟ್ರೈ ಮಾಡ್ತಿರೋದು. ಬದುಕ್ತೀನ ಹೋಗ್ತೀನ ಅದು ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಗೈಸ್. ಸ್ಟಿಂಗ್ನ ಈಗ ಮಿಕ್ಸ್ ಮಾಡ್ಬಿಟ್ಟು ನೋಡ್ತೀನಿ ಗೈಸ್ ಹೆಂಗಿರುತ್ತೆ ಅಂತ. ಇರ್ರಿ ಕ್ಯಾಪ್ ಓಪನ್ ಮಾಡ್ಕೊಂಡು ಸಿಗ್ತೀನಿ. ಈಗ ಕ್ಯಾಪ್ ಓಪನ್ ಮಾಡಾಯಿತು ಅದ್ರದ್ದು ಸ್ಟಿಂಗ್ದು. ಹೆಂಗಿರುತ್ತೆ ಅಂತ ನೋಡೋದು. ಇಡೀ ರಿಯಾಕ್ಷನ್ ನೋಡಮ್ಮ ಒಳಗೆ ಹಾಕಿದ ತಕ್ಷಣ ಹೆಂಗೈತಿದೆ ಅಂತ. ಗೈಸ್ ಏನು ಚೇಂಜೇ ಆಗಲಿಲ್ಲ.
ಕೇಮ್ ಬ್ರೌನ್ ಕಾಫಿ ರೆಡ್ ಕಾಫಿ ಆಯ್ತದಲ್ಲ ಗೈಸ್. ನನಗೆ ಭಯ ಆಯ್ತೈತೆ ಗೈಸ್. ನೊರೆ ಮಾತ್ರ ಬದೈತೆ. ಇರಿದ್ರು ಕ್ಯಾಪ್ ಹಾಕ್ಬಿಡಮ್ಮ ಸ್ವಲ್ಪ. ಎಲ್ಲ ಡಮ್ಮರ್ ಡಮ್ಮರ್ ಅಂತೈತೆ. ಭಯ ಅಂದರೆ ಫುಲ್ ಭಯ ಇದೆ. ಎಷ್ಟು ನಡುಕ್ತೈತೆ ಗೊತ್ತಾ ಗೈಸ್. ಕ್ವಾಟ್ಲೆ ತೋರಿಸ್ತೀನಿ ನೋಡಿ. ಬ್ರೌನ್ ಕಾಫಿ, ರೆಡ್ ಕಾಫಿ, ಇದು ಏನವು ಗೈಸ್. ಒಂಥರ ಸ್ಮೆಲ್ಲು ಚೆನ್ನಾಗಿಲ್ಲ. ಕುಡಿದ್ರೆ ಅದು ಏನಾಯ್ತದ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ನೋಡ್ಬೈ. ಗೈಸ್ ಫುಲ್ಲು ಅಸಹ್ಯವಾಗೈತೆ ಗೈಸ್. ಚೆನ್ನಾಗಿಲ್ಲ ಒಂಚೂರು. ಹೆಂಗೈತೆ ಗೊತ್ತಾ, ಹಾಲು ಕಾಫಿ ಎಲ್ಲ ಚೆನ್ನಾಗಿತ್ತು. ಆದರೆ ಈಗ ಸ್ಟಿಂಗ್ ಮಿಕ್ಸ್ ಮಾಡೋದ್ವಲ್ಲ, ಸ್ಟಿಂಗ್ ಕುಡಿತಿದ್ರೆ ಸಹಿ ಅಂದರೆ ಫುಲ್ಲು ಚೆನ್ನಾಗಿಲ್ಲ ಗೈಸ್. ಒಂಚೂರು ಚೆನ್ನಾಗಿಲ್ಲ. ಎಣ್ಣೆ ಈಗ ಹೆಂಗೆ ಹೇಳ್ಬೇಕಂದ್ರೆ ಓದಿದಿಲ್ಲ ಗೈಸ್. ಒಂಥರ ಟೇಸ್ಟ್ ಗೈಸ್. ಕೈನೂ ಇಲ್ಲ ಗೈಸ್. ಒಂಥರ ಸ್ಟಿಂಗ್ ಆಗಿರುತ್ತೆ. ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಂತೂ ಇಲ್ಲವೇ ಇಲ್ಲ. ಸ್ಮೆಲ್ಲು ವಾಮಿಂಟ್ ಆದಂಗೆ ಆಗ್ತದೆ. ಟಾನಿಕ್ಗಿಂತ ಕೀಳಾಗಿದೆ. ಯಾರು ಟ್ರೈ ಮಾಡಬೇಡಿ. ಬ್ರೋ ನೀನು ಕಮೆಂಟ್ ಹಾಕಿದಾರ, ನಿಮ್ಗೆ ದೊಡ್ಡ ನಮಸ್ಕಾರ ಬ್ರೋ. ಟ್ರೈ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿಲ್ಲ. ನಾನು ಇದನ್ನು ಸುರಿದ್ಬಿಟ್ಟು ಫಸ್ಟು ಆಮೇಲೆ ಸಿಗ್ತೀನಿ ರೀ. ನೋಡ್ರಿ ಹೆಂಗಾಗೈತೆ. ಇರಿ ಒಂಥರ ಆಗೈತೆ ಗೈಸ್ ಎಲ್ಲ. ಸುರಿಯೋದು ಇರ್ರಿ ಗೈಸ್. ಇಲ್ಲೇ ತೋರಿಸ್ತೀನಿ ನೆಲದಲ್ಲಿ. ನೋಡ್ರಿ ಗೈಸ್. ಚೆನ್ನಾಗಿಲ್ಲ ಗೈಸ್. ನೋಡಿ ಗೈಸ್ ಹಿಂಗಾಗೈತೆ. ಕೆನೆ ನೋಡಿ ಗೈಸ್. ಇದು ಯಾರು ಟ್ರೈ ಮಾಡಿಬಿಡಿ. ಚೆನ್ನಾಗಿಲ್ಲ. ಅಷ್ಟು ಗೈಸ್, ತುಂಬ ಅಷ್ಟು ಗೈಸ್. ಸೀರಿಯಸ್ಸಾಗಿ ಹೇಳ್ಬೇಕು ಅಂದರೆ ಒಂಚೂರು ಚೆನ್ನಾಗಿಲ್ಲ. ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಕುಡಿದ್ಬಿಟ್ಟು ಆಮೇಲೆ ನಿಮ್ಮ ಆರೋಗ್ಯಕ್ಕೆ ಏನಾರ ಸಮಸ್ಯೆ ಆಯಿತು ಅಂದರೆ ನಮ್ಮ ಹೊಣೆಯಲ್ಲ ಬ್ರೋ. ಇದೇ ಥರ ಕ್ರೇಜಿ ಕಂಟೆಂಟ್ಗೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿರಿ ಗೈಸ್. ಯಾಕಂದರೆ ನಾನು ಈಗ ಒಂದು ಗೋಲ್ ಹಾಕೊಂಡಿದ್ದೀನಿ. ಅದನ್ನು ನಾನು ಬೇಗ ರೆಡಿ ಮಾಡ್ಕೋಬೇಕು ಅಂದ್ಕೊಂಡೆ ಈ ವೀಡಿಯೋಸ್ ಮಾಡ್ತೀನಿ. ಇನ್ನು ಯೂಟ್ಯೂಬಲ್ಲಿ 3 ವೀಡಿಯೋಸ್ ಪಕ್ಕ, 3 ಇಲ್ಲ 2 ವೀಡಿಯೋಸ್ ಹಾಕ್ತೀನಿ. 3 ದಿನಕ್ಕೆ 1 ವೀಡಿಯೋ, ಇಲ್ಲ 2 ಡೇಸ್ಗೆ 1 ದಿನ 1 ವೀಡಿಯೋ ಪಕ್ಕ ಹಾಕ್ತೀನಿ ಗೈಸ್. ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಬಿಡ್ರಿ ಗೈಸ್. ಹೇಳ್ತಿದ್ದೀನಿ ಅನ್ಕೊಬಿಡಿ, ಮಾಡ್ಕೊಬಿಡ್ರಿ. ಅದನ್ನು ಟ್ರೈ ಮಾಡಬೇಡಿ ಗೈಸ್. ಸೀರಿಯಸ್ಸಾಗಿ ಹೇಳ್ತಿದ್ದೀನಿ, ಟ್ರೈ ಮಾಡೋಕ್ಕೋಗ್ಬಿಡಿ. ಏನೋ ಗೊತ್ತಾ, ಈಗ ಹಾಲು ಸಪ್ರೇಟ್ ಆಗೈತೆ, ನೀರೇ ಸಪ್ರೇಟ್ ಆಗೈತೆ ಗೈಸ್. ಅದು ಕಾಫಿನೇ ಕಾಣಿಸ್ತಿಲ್ಲ. ಟ್ರೈ ಮಾಡಿಬಿಡಿ ಗೈಸ್. ನಿಮ್ಮ ಹೆಲ್ತ್ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಇರಲಿ. ಇಂಗ್ಲೀಷ್ ಬರೋಲ್ಲ ಜಾಸ್ತಿ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಈಗ ಸ್ವಲ್ಪ